ನಿರಾಶ್ರಿತರ ಆಶ್ರಮದಲ್ಲಿದ್ದ ವಿದೇಶಿ ಮಹಿಳೆಯರು ಇದೀಗ ಎಸ್ಕೇಪ್ ಆಗಿದ್ದಾರೆ. ಹೋಮ್ ಆಫ್ ಹೋಪ್ ಆಶ್ರಮದಲ್ಲಿ 4 ಫಾರಿನ್ ಲೇಡೀಸ್ ಇರ್ತಾರೆ. ಕೊತ್ತನೂರು ಠಾಣಾ ವ್ಯಾಪ್ತಿಯ ಚಿಕ್ಕಗುಬ್ಬಿಯಲ್ಲಿ ನಡೆದ ಘಟನೆ ಇದು. ಕಿಟಕಿಯ ಗ್ರಿಲ್ ಮುರಿದು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ ವಿದೇಶಿ ಲೇಡೀಸ್. ಉಗಾಂಡ ಹಾಗೂ ನೈಜೀರಿಯಾ ಮೂಲದ 4 ಮಹಿಳೆಯರು ಅಲ್ಲಿರ್ತಾರೆ. ಗಾಂಜಾ ಹಾಗೂ ಡ್ರಗ್ಸ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತಹ ಆರೋಪ ಇವರ ಮೇಲೆ ಇರುತ್ತೆ. ಹೀಗಾಗಿ ವೀಸಾ ಅಂದರೆ ಒಂದು ಟೂರಿಸ್ಟ್ ವೀಸಾ ಮೇಲೇನೋ ಇಂಡಿಯಾಗೆ ಬಂದಿರ್ತಾರೆ ಇವರು ಉಗಾಂಡ ಹಾಗೂ ನೈಜೀರಿಯಾದಿಂದ. ಆದರೆ ಆ ವೀಸಾ ಟೈಮ್ ಮುಗ್ದಿದ್ರೂ ಕೂಡ ಇವರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅಕ್ರಮ ಆಕ್ಟಿವಿಟೀಸ್ಗಳಲ್ಲಿ ಭಾಗಿಯಾಗಿರ್ತಾರೆ. ಅದು ಗಾಂಜಾ ಆಗಿರ್ಬೋದು ಅಥವಾ ಈ ಡ್ರಗ್ಸ್ ಪ್ರಕರಣಗಳು. ಹೀಗಾಗಿ ಇವರನ್ನ ಅಲ್ಲಿ ಆಶ್ರಮದಲ್ಲಿ ಇರಿಸಲಾಗಿತ್ತು. ಆದರೆ ಅಲ್ಲಿಂದಲೂ ಕೂಡ ಇವರು ಎಸ್ಕೇಪ್ ಆಗಿ ಹೋಗಿದ್ದಾರೆ. ನಗರದ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿಕ್ಕಗುಬ್ಬಿ ಬಳಿಯ ಹೋಮ್ ಆಫ್ ಹೋಪ್ ನಿರಾಶ್ರಿತರ ಆಶ್ರಮದಲ್ಲಿ ಇರಿಸಲಾಗಿದ್ದ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ 4 ವಿದೇಶಿ ಮಹಿಳೆಯರು ಪೊಲೀಸರ ಬಿಗಿ ಬಂದೋಬಸ್ತ್ ನಡುವೆಯೂ ಕೂಡ ಎಸ್ಕೇಪ್ ಆಗಿದ್ದಾರೆ. ಮೇ 11ರಂದು ಮುಂಜಾನೆ 3 ಗಂಟೆ ಸುಮಾರಿಗೆ ಆಶ್ರಮದ 2ನೇ ಅಂತಸ್ತಿನ ಕಿಟಕಿಯ ಗ್ರಿಲ್ ಮುರಿದು ಇವರು ತಪ್ಪಿಸಿಕೊಂಡಿದ್ದಾರೆ. ಈ ಸಂಬಂಧ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಇನ್ನು ಎಸ್ಕೇಪ್ ಆದಂತಹ ಲೇಡೀಸ್ ಉಗಾಂಡ ಹಾಗೂ ನೈಜೀರಿಯಾದವರಾಗಿದ್ದು ಅವರ ವೀಸಾ ಅವಧಿ ಮುಗಿದಿದ್ರೂ ಕೂಡ ದೇಶಕ್ಕೆ ವಾಪಸ್ ಹೋಗದೆ ಈ ರೀತಿ ಗಾಂಜಾ ಹಾಗೂ ಡ್ರಗ್ಸ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು. ಉಗಾಂಡಾದ ತೋಪಿಷ್ಟ, ನಗವ, ಸಫಿನಾ ಮತ್ತು ಪಿತೀನಾ ಎಂಬ ಮಹಿಳೆಯರು ತಪ್ಪಿಸಿಕೊಂಡಿದ್ದಾರೆ. ಈ ಅಕ್ರಮ ವಲಸಿಗರನ್ನ ವಿದೇಶಿ ಪ್ರಾದೇಶಿಕ ನೋಂದಣಿ ಕಚೇರಿ ಅಂದರೆ FRRO ಅಧಿಕಾರಿಗಳು ವಶಕ್ಕೆ ಪಡೆದು ತಮ್ಮ ಜೈಲಿನಲ್ಲಿ ಜಾಗ ಇರೋದಿಲ್ಲ, ಸ್ಥಳಾವಕಾಶದ ಕೊರತೆ ಇರುತ್ತೆ. ಹೀಗಾಗಿ ಹೋಮ್ ಆಫ್ ಹೋಪ್ ಆಶ್ರಮದಲ್ಲಿ ಇರಿಸಿರ್ತಾರೆ. ಈ ಮಹಿಳೆಯರು ಈಗಾಗಲೇ ಗಾಂಜಾ, ಡ್ರಗ್ಸ್ ಸೇರಿದಂತೆ ಹಲವು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು. ಇನ್ನು ಆಶ್ರಮದಲ್ಲಿ ಇದ್ದಾಗಲೂ ಕೂಡ ಅವರ ಬಳಿ ಗಾಂಜಾ ಹಾಗೂ ಡ್ರಗ್ಸ್ ಪತ್ತೆಯಾಗಿತ್ತು. ಇದೀಗ ಅವರು ಎಸ್ಕೇಪ್ ಆಗಿದ್ದಾರೆ.